ನ್ಯೂಸ್ 8 ಮತ್ತೆ ಸ್ವಾಗತ. ಮೈಸೂರಲ್ಲಿ ಒಕ್ಕಲಿಗರ ಸಭೆ ನಡೆಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಗೆಲ್ತೇನೆ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧೆಗೆ ಒತ್ತಡ ಇರೋದು ನಿಜ, ಆದರೆ ಚಾಮುಂಡೇಶ್ವರಿ ಹಿಂದೆ ಸ್ಪರ್ಧೆ ಮಾಡೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಇದು ನನ್ನ ಕೊನೆ ಚುನಾವಣೆ, ಹಾಗಾಗಿ ಚಾಮುಂಡೇಶ್ವರಿ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಒಕ್ಕಲಿಗರ ಸಭೆಯಲ್ಲಿ ಹೇಳಿದ್ದಾರೆ. ಸಭೆಯಲ್ಲಿ ತಮ್ಮ ರಾಜಕೀಯ ನೆನಪಿನಂಗಳಕ್ಕೆ ಜಾರಿದ ಸಿಎಂ, ನನ್ನ ಮೊದಲ ಚುನಾವಣೆಯಲ್ಲಿ ಠೇವಣಿ ಕಟ್ಟಲು ₹150 ಇರಲಿಲ್ಲ, ನಾಮಪತ್ರ ವಾಪಸ್ ಪಡೆಯಲು ರೆಡಿಯಾಗಿ ಹೊರಟಿದ್ದೆ ಅಂತೆಲ್ಲ ಹೇಳಿದರು. ಇನ್ನು ಬೆಳಗ್ಗೆಯೇ ಮಗ ಯತೀಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ರಾಹುಲ್ ಗಾಂಧಿ ಅವರು ನಾವು ನಿಮ್ಮನ್ನ ನೋಡಬೇಕು ಅಂತ ಹೇಳಿ ನೋಡ್ರಿ. ಇವತ್ತು ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನನಗೆ ಉತ್ತರ ಕರ್ನಾಟಕದಿಂದ ನಿಲ್ಲಬೇಕು ಅಂತ ಒತ್ತಾಯ ಇರೋದು ನಿಜ. ನೀವು ಇನ್ನೊಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಉತ್ತರ ಕರ್ನಾಟಕದಲ್ಲಿ, ಯಾಕಂತಂದ್ರೆ ಆ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಒತ್ತಾಯ ಮಾಡ್ತಾ ಇರೋದು ನಿಜ. ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಮತ್ತೆ ನಂಬರ್ ಆಫ್ ಟೈಮ್ಸ್ I made it very clear. I am contesting from Chamundeshwari, I am contesting from Chandri, I am contesting from Chamundeshwari. ನಾನು ಜನರನ್ನು ನಂಬಿಕೊಂಡು ರಾಜಕೀಯ ಮಾಡ್ತಾ ಇದ್ದೀನಿ ಹೊರತು ಜನರನ್ನು ನಂಬಿಕೊಂಡು ರಾಜಕೀಯ ಮಾಡ್ತೀನಿ ಹೊರತು ಜಾತಿ ಮೇಲೆ ಇನ್ಯಾವುದ್ರ ಮೇಲೆ ನಂಬಿಕೊಂಡು ರಾಜಕೀಯ ಮಾಡಿಲ್ಲ, ಅಥವಾ ಇನ್ನೊಬ್ರು ಎದುರ್ತಾರೆ ಅಂತ ಎದುರ್ಕೊಂಡೂ ಇಲ್ಲ. ರಾಜಕೀಯದಲ್ಲಿ ಜನರ ತಲೆ ಬಾಗ್ತಿನ ಹೊರತು ಬೇರೆ ಯಾರೋ ಅವ್ರಿಗೆಲ್ಲ ತಲೆ ಬಾಗಕ್ಕೆ ಹೋಗಲ್ಲ, ಜನರ ತಲೆ ಬಾಗ್ತಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮೈಸೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಪುಟ್ಟಪ್ಪ, ನಿರಂತರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮಗಳೇನು? ಸುತ್ತೂರು ಶ್ರೀಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಬೆಳಗ್ಗಿನಿಂದ ಏನೇನ್ ಮಾಡಿದ್ರು ಸಿಎಂ? ಖಂಡಿತ ಸೌಮ್ಯ, ಏನು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರಣಕಣದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಅವರಿಗೆ ಪ್ರತಿಷ್ಠೆಯ ಕಣವಾಗಿರೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಅವರಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಶಾಸಕರಾದಂತಹ GT ದೇವೇಗೌಡರ ವಿರುದ್ಧ ಪೈಪೋಟಿಗೆ ಬಿದ್ದವರಂತೆ ಸ್ಪರ್ಧೆ ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಹ ಮೈಸೂರಿನ ಪ್ರವಾಸವನ್ನ ಕೈಗೊಂಡ್ರು. ಚಾಮುಂಡೇಶ್ವರಿಗಾಗಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡು ಬಂದಂತ ಸಿಎಂ ಸಿದ್ದರಾಮಯ್ಯ ಬೆಳಿಗ್ಗೆ ಪುತ್ರ ಯತೀಂದ್ರ ಜೊತೆ ಸುತ್ತೂರು ಮಠಕ್ಕೆ ಭೇಟಿಯನ್ನು ನೀಡಿ ಮಾತುಕತೆಯನ್ನು ನಡೆಸಿದ್ರು. ಸುಮಾರು ಸುತ್ತೂರು ಶ್ರೀಗಳ ಜೊತೆ 1 ಗಂಟೆಗಳ ಕಾಲ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ ಆನಂತರ ಬಂದು JDS ವಿರುದ್ಧವೂ ಸಹ ವಾಗ್ದಾಳಿಯನ್ನು ನಡೆಸಿದ್ರು. JDS ಇಡೀ ರಾಜ್ಯದಲ್ಲಿ 25ರಿಂದ 30 ಸ್ಥಾನ ಮಾತ್ರ ಗೆಲ್ಲುತ್ತೆ. ನಾವೊಂದು ಈ ಒಂದು ಏನು ಆ ಸಂಖ್ಯೆಯನ್ನ ಸಂಖ್ಯಾಬಲದ ಆಧಾರದ ಮೇಲೆ ಹೇಳ್ತಾ ಇಲ್ಲ, ನಾನು JDS ರಾಜ್ಯಾಧ್ಯಕ್ಷನಾಗಿ 6 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇನೆ. ಆ ಒಂದು ಆಧಾರ ಮತ್ತು ಅನುಭವದ ಮೇಲೆ ಈ ಒಂದು ಮಾಹಿತಿಯನ್ನ ನೀಡ್ತಿದ್ದೇನೆ. ಈ ಬಾರಿ JDS 30 ಸ್ಥಾನಗಳಿಂದ ಹೆಚ್ಚನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ವಾಗ್ದಾಳಿಯನ್ನ ಮಾಡಿದ್ರು. ಮತ್ತು ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧವೂ ವಾಗ್ದಾಳಿಯನ್ನ ಮಾಡಿದ್ರು. ಆ ನಂತರ ಅವರು ತಮ್ಮದೇ ಆದಂತಹ ಒಂದು ಜಾತಿ ಲೆಕ್ಕಾಚಾರವನ್ನು ಹಾಕೊಂಡು ಇವತ್ತು ಮೈಸೂರಿಗೆ ಬಂದಿರೋದ್ರಿಂದ ಮೈಸೂರಿನಲ್ಲಿ ಒಕ್ಕಲಿಗರ ಒಂದು ಸಮಾವೇಶವನ್ನ ಅವರು ಕರೆದಿದ್ರು. ಆ ಒಂದು ಸಮಾವೇಶಕ್ಕೆ ಬಂದು ಉದ್ಘಾಟನೆಯನ್ನು ನೆರವೇರಿಸಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಒಕ್ಕಲಿಗ ಮುಖಂಡರನ್ನ ಒಂದೆಡೆ ಸೇರಿಸಿ ಇಡೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಕ್ಕಲಿಗರು ನನ್ನ ಪರವಾಗಿಯೂ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಅನ್ನ ನೇರವಾಗಿ ಪಾಸ್ ಮಾಡಿದ್ರು. ಬಹಿರಂಗವಾಗಿ ಮೊದಲು ಇದು ಕ್ಲೋಸ್ ಡೋರ್ ಮೀಟಿಂಗ್ ಅಂತ ಫಿಕ್ಸ್ ಆಗಿತ್ತು. ಆ ನಂತರ ಬಹಿರಂಗ ಸಭೆಯನ್ನ ಏರ್ಪಡಿಸಿ ಎಲ್ಲ ಒಕ್ಕಲಿಗರಿಗೂ ವೇದಿಕೆ ಮುಂಭಾಗದಲ್ಲಿ ನಿಂತುಕೊಂಡು ಅವರು ಭಾಷಣವನ್ನ ಮಾಡಿ ಎಲ್ಲರೂ ಸಹ ನನಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿದ್ರು. ಇನ್ನು ಅತ್ಯಂತ ಜಾಣ್ಮೆಯಿಂದ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು, ನಾನು ಯಾವತ್ತೂ ಸಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಾತಿ ರಾಜಕಾರಣವನ್ನ ಮಾಡಿಲ್ಲ, ನೀವು ಸಹ ನನ್ನನ್ನ ಜಾತಿಯಿಂದ ನೋಡಿಲ್ಲ, ಜಾತಿಯನ್ನ ಹೊರತುಪಡಿಸಿ ನೀವು ನನಗೆ ಬೆಂಬಲವನ್ನು ಕೊಟ್ಟಿದ್ದೀರಾ. ಈ ಕ್ಷೇತ್ರದಲ್ಲಿ ನಾನು 7 ಬಾರಿ ಸ್ಪರ್ಧೆ ಮಾಡಿದ್ದೇನೆ, ಅದರಲ್ಲಿ 5 ಬಾರಿ ಗೆಲ್ಲಿಸಿದ್ದೀರಾ. ಪ್ರಮುಖವಾಗಿ 5 ಬಾರಿ ಚುನಾವಣೆಯಲ್ಲಿ ಅಂದ್ರೆ 4 ಚುನಾವಣೆಗಳಲ್ಲಿ 80% ರಿಂದ 90% ಮತವನ್ನ ನನ್ನೊಬ್ಬನಿಗೆ ಹಾಕಿದ್ದೀರಾ. 2006ರ ಉಪಚುನಾವಣೆಯಲ್ಲಿ ಮಾತ್ರ ಒಂದಷ್ಟು ಓಟುಗಳು ಅಂತರವಾಯಿತು. ಅದನ್ನು ಹೊರತುಪಡಿಸಿದ್ರೆ ಈ ಕ್ಷೇತ್ರವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಭಾವನಾತ್ಮಕವಾದಂತಹ ಟಚ್ ಅನ್ನ ಇಲ್ಲಿದ್ದಂತ ಎಲ್ಲ ಕಾರ್ಯಕರ್ತರಿಗೂ ನೀಡಿದ್ರು. ಆ ಮೂಲಕ ಈ ಕ್ಷೇತ್ರದ ಜನರನ್ನ ಭಾವನಾತ್ಮಕವಾಗಿ ಹಿಡಿದಿರುವಂತ ಕೆಲಸವನ್ನ, ಜೊತೆಗೆ ಒಕ್ಕಲಿಗರ ಸಮಾವೇಶವನ್ನ ನಡೆಸಿ ಇಡೀ ಕ್ಷೇತ್ರಕ್ಕೆ ಜಾತಿವಾರು ಲೆಕ್ಕಾಚಾರದ ತಂತ್ರಗಾರಿಕೆಯನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ರೆ ಇನ್ನು ಹಾಲಿ ಶಾಸಕರಾದಂತಹ GT ದೇವೇಗೌಡರು ಸಹ ಅವರಿಗೆ ಸೆಡ್ಡು ಹೊಡೆಯುವ ರಾಜಕಾರಣವನ್ನ ಮಾಡಿದ್ದಾರೆ. ಸಿಎಂ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನ ಆರಂಭಿಸುವ ಮುನ್ನವೇ ಅಂದ್ರೆ ಬೆಳಗ್ಗೆ
ಬೆಳಗ್ಗೆ 8 ಗಂಟೆಗೆ ಅವರು ಹಳ್ಳಿಗಳ ಪ್ರವಾಸವನ್ನ ಕೈಗೊಂಡ್ರು. ಎಲ್ಲೆಲ್ಲಿ ಕಾಂಗ್ರೆಸ್ ಕೈಬಲ ಪಡ್ತಾ ಇತ್ತು ಮತ್ತು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಆ ಎಲ್ಲಾ ಜಾಗದಲ್ಲೂ ಪ್ರಮುಖ ಕಾಂಗ್ರೆಸ್ ಮುಖಂಡರನ್ನ ಜೆಡಿಎಸ್ಗೆ ಸೇರ್ಪಡೆಗೊಳಿಸುವ ಕೆಲಸವನ್ನ ಮಾಡಿದ್ರು. ಏನು ಬಸವನಪುರ, ಮೈದನಹಳ್ಳಿ ಸೇರಿದಂತೆ 3-4 ಹಳ್ಳಿಗಳಿಗೆ ಪ್ರವಾಸವನ್ನ ಮಾಡಿದಂತಹ ಶಾಸಕ ಜಿಟಿ ದೇವೇಗೌಡ ಸುಮಾರು 500ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಇವತ್ತು ಜೆಡಿಎಸ್ಗೆ ಸೇರ್ಪಡೆಗೊಳಿಸುವ ಮುಖಾಂತರ ಸಿಎಂಗೆ ಸೆಡ್ಡು ಹೊಡೆದ್ರು ಅಂತ ಹೇಳ್ಬೋದು. ಒಟ್ಟಾರೆ ಇಡೀ ಚಾಮುಂಡೇಶ್ವರಿ ಕಣ ಇವತ್ತು ರಂಗೇರಿತ್ತು ಅಂತ ಹೇಳ್ಬೋದು. ಸೌಮ್ಯ, ಧನ್ಯವಾದ ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗೆ. ಸಚಿವ ಯುಟಿ ಖಾದರ್ ವಿರುದ್ಧ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಣಿಯಾದ ಹಸು ಮಾಂಸವಾಗಿ ಸೇರಿದ್ದು ಖಾದರ್ ತಟ್ಟೆಗೆ. ಅಂತಹ ಕೊಳಕು ಮನುಷ್ಯನಿಗೆ ದೇವಸ್ಥಾನದ ನೇಮಕೋಲಕ್ಕೆ ಬಂದಾಗ ಗಂಧ ಪ್ರಸಾದ ನೀಡಲಾಗುತ್ತೆ. ತಲೆ ಸರಿಯುಂಟಾ ಇವರಿಗೆ? ಯಾವ ದೇವಸ್ಥಾನಕ್ಕೆ ಖಾದರ್ ಬಂದಿದ್ದಾರೆ ಆ ದೇವಸ್ಥಾನಗಳಿಗೆ ಮತ್ತೆ ಬ್ರಹ್ಮಕಲಶವಾಗಬೇಕು ಅಂತ ಕಲ್ಲಡ್ಕ ಹರಿಹಾಯ್ದಿದ್ದಾರೆ. ದೇವಸ್ಥಾನಕ್ಕೆ ರಸ್ತೆ ಮಾಡಿದ್ದಾರೆ ಎಂದು ಯುಟಿ ಖಾದರ್ ನನ್ನನ್ನು ದೇಗುಲದೊಳಕ್ಕೆ ಕರೆದೊಯ್ಯುತ್ತೀರಿ, ಅವನೇನು ಅವನಪ್ಪನ ಹಣದಿಂದ ರಸ್ತೆ ಮಾಡಿದ್ದಲ್ಲ ಅಂತ ಕಿಡಿಕಾರಿದ್ರು. ಅದಕ್ಕೆ ಉತ್ತರ ಕೊಡ್ತೀರಾ? ಖಾದರ್ ಇವತ್ತಿನ ಉತ್ತರ ಕೊಡ್ಲಿಲ್ಲ. ಯಾಕಂದ್ರೆ ಆ ಹಸು ಹೋಗಿ ಮಾಂಸ ಆಗಿ ಯಾರ ಬಟ್ಟಲಿಗೆ ಹೋಯ್ತು ಅಂತ ಕೇಳಿದ್ರೆ ಖಾದರ್ನ ಬಟ್ಟಲಿಗೆ ಹೋದದ್ದು, ಬೇರೆ ಎಲ್ಲಿಗೆ ಹೋದದಲ್ಲ. ಗುರುದೈವ ಸ್ವಾಮೀಜಿ ಅವರು ಹೇಳಿದ್ರು, ಅಂತ ಕೊಳಕು ಮನುಷ್ಯನನ್ನು ಇಲ್ಲಿದ್ದಂತ ಆ ಭೂತದ ನೇಮದ ಕಟ್ಟುನೆ ಹಾಗೆ ಮಂಡೆ ಸುತ್ತೊಂಡ ಅವ ಪುಣ್ಯ ಕೊಡ್ತಾನಲ್ಲ ಮಾರಾಯರೆ. ನಮ್ಮಲ್ಲಿ ಇಲ್ಲೇ ಇದ್ದೇವೆ ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಆ ಖಾದರನ್ನು ಕರೀತೀನಿ ಅಲ್ಲ, ಯಾವ ದೇವಸ್ಥಾನಕ್ಕೆ ಖಾದರ್ ಬಂದಿದ್ದಾನೆ ಅದಕ್ಕೆ ಮತ್ತೊಂದು ಬ್ರಹ್ಮಕಲಶ ಆಗಲೇಬೇಕು. ಗೋಮಾಂಸ ಭಕ್ಷಕರನ್ನು ನೀವು ತಂದು ಆ ಎಂಜಿನ ಮಂತ್ರಿ ಒಂಜಿ ಮಾರ್ಗ ಮಂತ್ರಿ ನಾಚಿಗೆ ಆಗುದಿಲ್ಲ ಮಾರ. ಅವನ ಅಪ್ಪನ ಕಾಸಿನಿಂದ ಅವನು ಮಾಡಿದ್ದ, ಫರೀದನ ಕಾಸಿನಿಂದ ಮಾಡಿದ್ದ ಅಲ್ಲ. ಸರ್ಕಾರ ನಾವು ಕೊಟ್ಟ ತೆರಿಗೆಯಿಂದ ಅವರು ಮಾಡಿರುವಂತದ್ದು, ಅದನ್ನೇ ಇದು ಮಾಡಿಕೊಂಡು ಆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಿರಲ್ಲ. ಅನೇಕ ಜನರಿಗೆ ಪ್ರವೇಶ ಇಲ್ಲ, ಖಾದರ್ನಂತವರಿಗೆ ಪ್ರವೇಶ ಕೊಡ್ತಿರಲ್ಲ, ನೀವು ಖಾದರ್ನಂತವರಿಗೆ ಪೂಲ್ಯ ಕೊಡ್ತಿರಲ್ಲ. ನಾನು ಅಂತವರಿಗೆ ನಿಷೇಧ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸ್ತದೆ ನನಗೆ. ನಾವು ಅವರ ಬಗ್ಗೆ ಮಾತಾಡಿದ್ರೆ ಹಿಂದೂ ಸಮಾಜ ಮಾಡ್ತಾ ಇರುವಂತ ಅನ್ಯಾಯ ಇದೆ. ನೀವು ಅದಕ್ಕೆ ನಾನು ಉತ್ತರ ಒಟ್ಟಾರೆ ಇದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಒಂದು ಆರೋಪಗಳು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಖಾದರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಣೆಯಾದ ಹಸು ಮಾಂಸವಾಗಿ ಸೇರಿದ್ದು ಖಾದರ್ ತಟ್ಟೆಗೆ. ಅಂತಹ ಕೊಳಕು ಮನುಷ್ಯನಿಗೆ ದೇವಸ್ಥಾನದ ನೇಮಕೋಲಕ್ಕೆ ಬಂದಾಗ ಗಂಧ ಪ್ರಸಾದ ನೀಡಲಾಗಿದೆ. ತಲೆ ಸರಿ ಉಂಟಾ ಇವರಿಗೆ ಅಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ.